ಸ್ನೇಹಿತರೆ, ಯಶೋಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾನಿವತ್ತು ನಿಮಗೆ ಅವಲಹಳ್ಳಿ BDA ಪಾರ್ಕ್ ಎದುರುಗಡೆ ಇರೋ ಒಂದು ಗಾಡಿಯಲ್ಲಿ ಇಟ್ಕೊಂಡು ಇಲ್ಲಿ ಬಂದು ಊಟನ ಬಡಿಸ್ತಾರೆ. ಮನೆಯಿಂದ ಅಡುಗೆ ಮಾಡ್ಕೊಂಡ್ಬರ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಮಾಡ್ತಾಯಿದ್ದಾರೆ. ನಾನು ಅಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ಏನೇನೆಲ್ಲ ವೆರೈಟೀಸ್ ಸಿಗುತ್ತೆ ನೋಡೋಣ ಒಳಗಡೆ ಹೋಗಿ. ನಾನು ಇಲ್ಲಿದು ಅಡ್ರೆಸ್ಸು, ಫೋನ್ ನಂಬರು ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ. ವರ್ಷದಿಂದ ಇಲ್ಲಿ ಮಾಡ್ತಾಯಿದ್ದಾರೆ. ಅವಲಹಳ್ಳಿ BDA ಪಾರ್ಕ್ ಆಪೋಸಿಟ್ ಇದೆ. ಇದು ಪೇಟೆಪುರದಿಂದ ನಿಮಗೆ ಗಿರಿನಗರ ಹೋಗೋ ರೋಡ್ ಪಕ್ಕದ ರೋಡಲ್ಲಿ ಬರುತ್ತೆ. ಮುನೇಶ್ವರ ಬ್ಲಾಕು, ಇಲ್ಲಿಂದ PS ಕಾಲೇಜ್ ಹೋಗುತ್ತೆ ಹನುಮಂತ ನಗರ, ಆ ರೋಡಲ್ಲಿದೆ. ಏನೇನೆಲ್ಲ ವೆರೈಟೀಸ್ ಸಿಗುತ್ತೆ ನೋಡೋಣ. ಇದು ಬಡವರಿಗೆ ಪರ್ಫೆಕ್ಟ್ ಆದಂಥ ಹೋಟೆಲ್ ಅಂತಲೇ ಹೇಳ್ಬೋದು. ಅವ್ರ ಬಜೆಟ್ ತಕ್ಕದಾಗಿ ಇದೆ. ನಾನ್ ವೆಜ್ ಊಟನ ಅವರ ಬಜೆಟ್ನಲ್ಲೇ ಊಟ ಮಾಡ್ಕೊಂಬರ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಕಡಿಮೆ ಬಜೆಟ್ನಲ್ಲಿದೆ. ನೋಡಿ, ಗ್ರಾಹಕರು ಕೂಡ ಸವಿತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿ, ರುಚಿಯಾಗಿ, ಶುಚಿಯಾಗಿ ಮಾಡ್ತಾರೆ. ಮನೆ ಅಡುಗೆ ಕೂಡ ಅಂತ ಹೇಳ್ಬೋದು. ಯಾಕಂದರೆ ಅವರು ಮನೆಯಲ್ಲೇ ಮಾಡ್ಕೊಂಬಂದು ಇಲ್ಲಿ ಬಡಿಸ್ತಾರೆ. ಅಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ತಾರೆ. ಫಿಲ್ಟ್ರ್ ನೀರು ಕೂಡ ತಂದು ಇಟ್ಟಿದ್ದಾರೆ. ನೀಟಾಗಂತೂ ಮಾಡ್ತಾಯಿದ್ದಾರೆ. ಟೇಸ್ಟಿಯಾಗಂತೂ ಮಾಡ್ತಾಯಿದ್ದಾರೆ. ಕಡಿಮೆ ಬಜೆಟಲ್ಲಿ ಕೂಡ ಮಾಡ್ತಾಯಿದ್ದಾರೆ. ನೋಡಿ, ಇಲ್ಲಿ ಪರೋಟ ಮತ್ತು ಹಾಫ್ ಆಯಿಲ್ ಆಮ್ಲೆಟ್ ಮಾತ್ರ ನಿಮಗೆ ಇಲ್ಲಿ ಹಾಕ್ಕೊಡ್ತಾರೆ ಬಿಸಿ ಬಿಸಿಯಾಗಿ. ಇನ್ನಿದ್ದೆಲ್ಲ ಮನೇಲಿ ಮಾಡ್ಕೊಂಬಂದು ಇಲ್ಲಿ ಬಡಿಸ್ತಾರೆ. ಬೆಳಗ್ಗೆ 11:30, 11:45 ಇನ್ನು ಸಂಜೆ 4:15ವರೆಗೂ ಪ್ರತಿದಿನ ಇರ್ತಾರೆ. ಮಂಡೇ ಕೂಡ ಇವರು ಇಲ್ಲಿ ಸೇಲ್ ಮಾಡ್ತಾರೆ. ಅಷ್ಟು ಅದ್ಭುತವಾಗಿ, ರುಚಿಯಾಗಿ, ಶುಚಿಯಾಗಿ ಮಾಡೋದು ಅಷ್ಟು ಸುಲಭ ಇಲ್ಲ. ಇವರೇ ಮೇನ್ ಕುಕ್ ಕೂಡ, ಓನರೇ ಮೇನ್ ಕುಕ್ಕು. ಅವರೇ ಕೈ ಚಳಕದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ಕೊಂಬಂದು ಜನಗಳಿಗೆ ಬಡಿಸ್ತಾ ಇದ್ದಾರೆ. ತುಂಬ ನೀಟಾಗಿದೆ, ಅದ್ಭುತವಾಗಿದೆ. ಪಬ್ಲಿಕ್ ಅಂತೂ ಅದ್ಭುತವಾಗಿ ರೆಸ್ಪಾನ್ಸ್ ಇದೆ. ಫುಲ್ಲು ಬ್ಯುಸಿ ಇರುವಂಥ ಹೋಟೆಲ್ ಅಂದರೆ ತಪ್ಪಾಗಲಾರ್ದು. ಆ ಮಾಲೀಕರನ್ನ ಮಾತಾಡಿಸ್ತೀನಿ. ಅವರಲ್ಲಿ ಏನೇನೆಲ್ಲ ಸಿಗುತ್ತೆ ವೆರೈಟೀಸ್ ಅಂತ ಹೇಳ್ತಾರೆ, ನೀವು ಕೇಳ್ಬೋದು. ನಾನು ಇಲ್ಲಿ ಎಲ್ಲ ಅಡ್ರೆಸ್ಸು, ಫೋನ್ ನಂಬರ್ನೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ಕಡೆ ಹೋದಾಗ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ ಎಷ್ಟು ನೀಟಾಗಿದೆ ಅಂತ ನೀವು ನೋಡ್ಬೋದು. ಪರೋಟ ಕೂಡ ಸಾಫ್ಟಿಯಾಗಿತ್ತು. ಎಲ್ಲವೂ ಕೂಡ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅದ್ಭುತವಾಗಿ ಮನೆ ಅಡುಗೆ ಕೂಡ ಅಂತಲೇ ನೀವು ಅಂದ್ಕೊಬೋದು. ಯಾಕೆಂದರೆ ಅಷ್ಟು ನೀಟಾಗಿ ಮಾಡ್ಕೊಂಡು ಬರ್ತಾರೆ. ಮನೆಯಲ್ಲೇ ಮಾಡ್ಕೊಂಬಂದು ಇಲ್ಲಿ ಬಡಿಸೋದ್ರಿಂದ ಮನೆ ಅಡುಗೆ ಅಂತಲೇ ನೀವು ಹೇಳ್ಬೋದು. ಇಲ್ಲ ನೋಡಿ, ಎಲ್ಲರೂ ಅವ್ರವ್ರಿಗೆ ಬೇಕಾದನ್ನು ಹಾಕಿಸ್ಕೊಂಡು ತಿಂತಾಯಿದ್ರೆ. ಕಡಿಮೆ ಬಜೆಟಲ್ಲಿದೆ. ಪರೋಟ ಮತ್ತು ಇದು ಚಿಕನ್ ಲಿವರ್ ಹಾಕಿಸ್ಕೊಂಡಿದ್ದಾರೆ. ಎಷ್ಟು ನೀಟಾಗಿದೆ. ಪಾರ್ಸಲ್ ಕೂಡ ಹೋಗ್ತಾ ಇರುತ್ತೆ ಇಲ್ಲಿ. ಸರ್, ನಿಮ್ಮ ಹೆಸರು? ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? 12 ವರ್ಷದಿಂದ. ಎಷ್ಟು ಗಂಟೆಗೆ ಬರ್ತೀರಾ? ಎಷ್ಟು ಗಂಟೆವರೆಗೂ ಇರ್ತೀರಾ? 11:30 ಬರ್ತೀವಿ, ಸಾಯಂಕಾಲ 4:15 ಕ್ಲೋಸ್. ಪ್ರತಿದಿನ ಇರ್ತೀರಾ? ಮಂಡೇನೂ ಇರುತ್ತಾ? ನಾನ್ ವೆಜ್ಜೇ ಇರುತ್ತೆ. ಓಕೆ, ಏನೇನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ? ಚಿಕನ್ನು, ಬೋಟಿ, ತಲೆಹಂಸ, ಕೈಮಾ, ಮಟನ್ ಲಿವರು, ಚಿಕನ್ ಲಿವರು, ಪ್ಲೇಟು, ಎಗ್ ಆಮ್ಲೆಟ್ಟು, ಮುದ್ದೆ, ಸೂಪರ್ ಎಲ್ಲ ಸಿಗುತ್ತೆ. ಮತ್ತು ದಿನ ಏನಾದ್ರು ಬೇರೆ ಬೇರೆ ಚೇಂಜ್ ಮಾಡ್ತೀರಾ? ಮಟನೇ ಮಾಡ್ತೀವಿ. ರೆಗ್ಯುಲರಾಗಿ ಇರುತ್ತೆ? ಡೈಲಿ ಇರುತ್ತೆ, ಎಲ್ಲ ದಿನ ಇರುತ್ತೆ. ಇದೇನು ಸರ್? ಎಷ್ಟು ಸರ್ ಪ್ಲೇಟು? ಪ್ಲೇಟ್ 140. ಬೋಟಿನಾ? ಹಾಫ್ ಪ್ಲೇಟ್ ಎಷ್ಟು? 70. ನೋಡಿ, ಇದೇನು ಸರ್? ಮಟನ್ ಲಿವರ್. ಇದು ಸೇಮ್ ರೇಟ್. ಹಾಫ್ ಪ್ಲೇಟು 70 ರೂಪಾಯಿ. ಎಗ್ಗು? ಎಗ್ 10 ರೂಪಾಯಿ ಒಂದು. ಪ್ಲೇಟ್ ಹಾಫ್ ಪ್ಲೇಟ್ 20 ರೂಪಾಯಿ. ಇದೇನು ಸರ್? ಚಿಕನು ಹಾಫ್ ಪ್ಲೇಟ್ 50 ರುಪೀಸ್. ಹಾಫ್ ಪ್ಲೇಟ್ 50 ರೂಪೀಸ್. ಚಿಕನ್ ಫ್ರೈಯಾ? ಹೌದು. ಇದೇನು ಸರ್? ಕೈಮಾ. ಒಂದು ಪ್ಲೇಟ್ ಎಷ್ಟಿದು? ಪ್ಲೇಟ್ ಅಲ್ಲ, ಪೀಸ್ 20 ರೂಪಾಯಿ. ಪೀಸ್ 20 ರೂಪಾಯಿ. ರೈಸ್ ಎಷ್ಟು ಒಂದು ಪ್ಲೇಟು? ರೈಸ್ ಒಂದು ಪ್ಲೇಟು 30 ರೂಪಾಯಿನಾ? ಹೌದು. ಮುದ್ದೆ ಆದರೆ? ಮುದ್ದೆ ಆದ್ರೆ 1.15. ಇದೇನು ಸರ್ ಇದು? ಚಿಕನ್ ಲಿವರ್ 50 ರೂಪಾಯಿ. 50 ರೂಪಾಯಿ. ಓಕೆ. ಇವರು ಪರಾಟ ಮಾಸ್ಟರ್ ಕೂಡ. ಮಂಡ್ಯ ಕೇರ್ಪೇಟೆಯವರು. ಇರೋದು KR-ಪುರಂನಲ್ಲಿದ್ದಾರೆ. ಇಲ್ಲಿ 1.5 ವರ್ಷದಿಂದ ಇವ್ರ ಹತ್ರನೇ ಕೆಲಸ ಮಾಡ್ತಾಯಿದ್ದಾರೆ ಅಂತೆ. ಅದ್ಭುತವಾಗಿ ಕೊಡ್ತಾ ಇದ್ದಾರೆ ಪರೋಟನ. ಅಲ್ಲೇ ಸ್ಪಾಟಲ್ಲಿ ಫಟಾಫಟ್ ಅಂತ ಮಾಡ್ತಾರೆ. ನೋಡಿ, ಬಿಸಿ ಬಿಸಿಯಾದ ಪರೋಟನ ನೀವು ಹಾಕಿಸ್ಕೊಂಡು ತಿನ್ಬೋದು. ಇದಂತೂ ಬೋಟಿ ಗೊಜ್ಜು, ಇದಕ್ಕೆಲ್ಲ ಸಖತ್ತಾಗಿರುತ್ತೆ. ಮಟನ್ ಕೀಮಾ ಎಲ್ಲ ಸಿಗುತ್ತೆ ಅಲ್ಲಿ. ಅದ್ಭುತವಾಗಿ ಎಲ್ಲ ಥರ ವೆರೈಟೀಸ್ ಕೂಡ ನಿಮಗೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಚಿಕನ್ ಇಂದ ಹಿಡಿದು ಮಟನ್, ತಲೆ ಮಾಂಸ
ಎಲ್ಲ ಸಿಗುತ್ತೆ ನೋಡಿ. ಇವರೇ ಮಾಸ್ಟರ್, ಇವರು ಪರೋಟ ಮಾಸ್ಟರ್. ಯಾವ ರೀತಿ ಸ್ಪೀಡಾಗಿ ರೆಡಿ ಮಾಡ್ತಾ ಇರ್ತಾರೆ, ಅಷ್ಟು ಆರ್ಡ್ರುಗಳು ಬರ್ತಾ ಇರುತ್ತೆ. ಜನಗಳು ಕೂಡ ಅದ್ಭುತವಾಗಿರ್ತಾರೆ. ಇನ್ನು ವೀಕ್ ಡೇಸಲ್ಲಂತೂ ತುಂಬ ಜನನೇ ಇರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದ್ರಂತ ಹೇಳ್ಕೊಬೋದು ಅಷ್ಟೇ. ಬೇರೆ ದಿನ ಅಂತೂ ಹೌಸ್ಫುಲ್ಲಾಗಿರುತ್ತೆ ಈ ಹೋಟೆಲ್. ಅಣ್ಣ ನಿಮ್ಮ ಹೆಸರು? ಯಾವ ಏರಿಯಿಂದ ಬಂದಿರೋದಣ್ಣ? ನಾಗರೂಪಾಯಿ. ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀರಾ? ಈ ಕಡೆ ಬಂದಾಗ ಇಲ್ಲೇ ಊಟ ಮಾಡೋದು. ಬಂದಾಗ ಇಲ್ಲೇ ಊಟ ಮಾಡೋದು. ಇಲ್ಲೇ ಮಾಡೋದು. ಟೇಸ್ಟ್ ಹೇಗಿದೆ ಸರ್? ಟೇಸ್ಟು ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ಎಲ್ಲ ಕಡೆಗಿಂತ ರೇಟು ಕಡಿಮೆ. ಬಂದರೆ ಏನು ಟೇಸ್ಟ್ ಮಾಡ್ತೀರಾ? ಕೈಮಾ, ಹಾಂ, ಇನ್ನೊಂದು ಜಾಸ್ತಿ ಕೈಮಾ, ಆಮೇಲೆ ಬೋಟಿ, ಒಂದೊಂದು ಟೈಮ್ ಮಟ್ಟೆ ಮಾಡಿದ್ದಾರೆ. ಇದೇ ಥರ ತಿನ್ನೋದು. ಹೌದು ಹೌದು ಹೌದು. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದೆ. ಬೇರೆ ಕಡೆಗಿಂತ 5 ರೂಪಾಯಿ ಕಮ್ಮಿ ಇದೆ. ಪರೋಟ ಬೇರೆ ಕಡೆ 20 ರೂಪಾಯಿ, ಮುದ್ದೆ 20 ರೂಪಾಯಿ, 5 ರೂಪಾಯಿ ಕಮ್ಮಿ ಇದೆ. ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿದೆ. ನಾಟಿ ಸ್ಟೈಲ್ ಮನೇಲಿ ಯಾವ ಥರ ಬಂದರೆ ಆ ಥರ. ಹೊರಗಡೆಯಿಂದ ಬರೋ ಕಸ್ಟಮರ್ಗೆ ಏನು ಹೇಳ್ತೀರಾ ಸರ್? ತಿನ್ಬೋದು, ಆರಾಮಾಗಿ ತಿನ್ಬೋದು. ಬೇರೆ ಕಡೆ ತಿಂದು ಜಾಸ್ತಿ ಯೂಸ್ ಮಾಡ್ಕೊಂತ ಆರೋಗ್ಯ ಚೆನ್ನಾಗಿರುತ್ತೆ. ತಿನ್ಬೋದು. ನಾಟಿ ಸ್ಟೈಲ್ ಒಂದು ಮಾಡ್ತಾರೆ. ಮನೆ ಥರನೇ ಏನು ಮನೆ ಥರನೇ ಊಟ ತಿಂದ್ಬಿಟ್ರೆ ಊಟ ಬಿಸ್ಕೋದು ಈ ಕಡೆ ಬಂದಾಗ ನಾವು ನ್ಯಾಚುರಲ್ ಆಗಿ ಇಲ್ಲೇ ಮಾಡೋದು. ಇಲ್ಲೇ ದೂರ ಇದೆ, ಬಂದು ಇಲ್ಲೇ ಊಟ. ಓಕೆ, ಥ್ಯಾಂಕ್ ಯು ಸರ್. ಗ್ರಾಹಕರು ಏನು ಹೇಳಿದ್ರು ಅಂತ ಕೇಳಿದ್ರಿ ಅಲ್ವಾ? ಈಗ ನೋಡಿ, ಆಮ್ಲೆಟ್ಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಯಾವ ರೀತಿ ಮೊಟ್ಟೆ ಗ್ಲಾಸ್ ಒಳಗಡೆ ಹಾಕ್ಕೊಳ್ತಾ ಇದ್ದಾರೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫಟಾಫಟ್ ಅಂತ ಹೆಂಚಿನ ಮೇಲೆ ಬಿಡ್ತಾರೆ. ಅದ್ಭುತವಾಗಿರುತ್ತೆ. ಆಮ್ಲೆಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಪರೋಟ ರೆಡಿ ಆಗ್ತಾನೆ ಇದ್ದಾವೆ, ಆರ್ಡ್ರ್ ಬರ್ತಾನೆ ಇರುತ್ತೆ. ಒಂದೊಂದು ಸರಿ 6 ಪರೋಟ ಬೇಯಿಸ್ತಾ ಇರ್ತಾರೆ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಪರೋಟ ಈಗ ಪಲ್ಟಾಯಿಸಿ ಆ ಎಕ್ಸ್ಚೇಂಜ್ ಮಾಡೋ ಟೆಕ್ನಿಕ್ ಕೂಡ ಅದ್ಭುತವಾಗಿದೆ ಅವ್ರದ್ದು. ಒಂದು ಮೇಲೆ ಇಡ್ತಾರೆ, ಒಂದು ಕೆಳಗಡೆ ನೋಡಿ ಯಾವ ರೀತಿ ತಳ್ತಾರೆ ಅಂತ. ಬಾಯ್ಲ್ ಆಗ್ತಾ ಇದೆ, ರೆಡಿ ಆಗ್ತಾ ಇರುತ್ತೆ, ಗ್ರಾಹಕರ ಬಾಯಿ ಸೇರ್ತಾ ಇರುತ್ತೆ. ರುಚಿಯಾಗಿದೆ ಅಂದಮೇಲೆ ಜನಗಳು ಬಿಡ್ತಾರ? ತಿನ್ನಲೇಬೇಕಲ್ವ. ಟೈಮ್ ಅಂದಮೇಲೆ 3 ಟೈಮ್ ಜನ ತಿನ್ನಲೇಬೇಕು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಮೊದಲೇ ಕಥೆ ಇಲ್ವಾ? ಈಗ ನೋಡಿ, ಈಗ ಆಮ್ಲೆಟ್ ಇಲ್ಲಿ ಹಾಕ್ತಾರೆ, ಎಷ್ಟು ಅದ್ಭುತವಾಗಿ ಹಾಕ್ತಾರೆ ಅಂತ ನೀವು ನೋಡ್ಬೋದು. ಮೊಟ್ಟೆ ಪ್ರಿಯರಿಗೂ ಕೂಡ ಇಲ್ಲಿ ಎಲ್ಲ ಥರ ವೆರೈಟೀಸು ನಿಮಗೆ ಸಿಗುತ್ತೆ. ಅದನ್ನು ಕೂಡ ನೀವು ಸವಿಬೋದು. ನಾನು ಇನ್ನೊಬ್ಬರು ಗ್ರಾಹಕರನ್ನು ಮಾತಾಡಿಸ್ತೀನಿ, ಅವರು ಏನು ಹೇಳ್ತಾರೆ ಅನ್ನೋದನ್ನು ನೀವು ಕೇಳ್ಬೋದು. ಈಗ ಆಲ್ರೆಡಿ ಒಬ್ಬರು ಕಸ್ಟಮರ್ ಏನು ಹೇಳಿದ್ರು ಅಂತ ನೀವು ಕೇಳಿದ್ರಿ ಅಲ್ವಾ ಸ್ನೇಹಿತರೆ? ನೋಡಿ, ಈಗ ಅದು ಡಬಲ್ ಆಮ್ಲೆಟ್. ಇದು ಒಂದಕ್ಕೆ ಸಿಂಗಲ್ ಆದರೆ 15 ರೂಪಾಯಿ, ಡಬಲ್ ಆದರೆ 30 ರೂಪಾಯಿ. ಡಬಲ್ ಆಮ್ಲೆಟ್ಗೆ 30 ರೂಪಾಯಿ ತೊಗೋತಾರೆ. ಪರೋಟ 15 ರೂಪಾಯಿ ತೊಗೋತಾರೆ. ಮುದ್ದೆ ಕೂಡ 15 ರೂಪಾಯಿ ತೊಗೊತಾರೆ. ನೀವು ನೋಡ್ಬೋದು. ಆಪೈಲ್ ಆದರೆ 15 ರೂಪಾಯಿ ಅದಕ್ಕೂ ತೊಗೊತಾರೆ ಸ್ನೇಹಿತರೆ. ಅಣ್ಣ ನಿಮ್ಮ ಹೆಸರು? ಸೆಲ್ವರಾಜ್. ಯಾವ ಏರಿಯಿಂದ ಬಂದಿರೋದಣ್ಣ? ತಮಿಳ್ನಾಡಿಂದ ಬಂದಿರೋದು. ಗಣಪತಿ ನಗರ. ಎಲ್ಲಿರೋದು ಗಣಪತಿ ನಗರ? ಮೈಸೂರು ರೋಡ್. ಓ, ಮೈಸೂರು ರೋಡು. ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀರಾ? ಇಲ್ಲ, ಇವತ್ತೇ ಬಂದಿರೋದು. ಹೇಗಿದೆ ಟೇಸ್ಟು? ಟೇಸ್ಟ್ ಚೆನ್ನಾಗಿದೆ ಅಂತ ಅದಕ್ಕೆ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸ್ನೇಹಿತರೆ, ನಾನಿವಾಗ ಬೋಟಿ ಗೊಜ್ಜು ಮತ್ತು 2 ಪರೋಟ ತೊಗೊಂಡಿದ್ದೀನಿ. ಮುದ್ದೆನೂ ಖಾಲಿಯಾಗಿದೆ, ಮತ್ತು ತಲೆ ಮಾಂಸ, ಚಿಕನ್ ಫ್ರೈ ಖಾಲಿಯಾಗಿದೆ. ನೋಡೋಣ ಹೇಗಿದೆ, ಟೇಸ್ಟ್ ಮಾಡೋಣ. ಬೋಟಿ ಗೊಜ್ಜು ಮತ್ತು ಪರೋಟ ಹೇಗಿದೆ ನೋಡೋಣ ಸ್ನೇಹಿತರೆ. ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. 10 ವರ್ಷದಿಂದ ಮಾಡ್ತಾಯಿದ್ದಾರೆ. ನಾವು ಕೂಡ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿದೆ ಸ್ನೇಹಿತರೆ. ಬೋಟಿ ಗೊಜ್ಜು ಕೂಡ ಸಕ್ಕತ್ತಾಗಿದೆ.
ಬೋಟಿ ಗೊಜ್ಜು ನೋಡೋಣ, ಅದನ್ನೇ ಸಪ್ರೇಟು. ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ, ಫ್ರೆಂಡ್ಲಿ ಬಜೆಟಲ್ಲಿದೆ. ಯಾರಾದರೂ ಈ ಕಡೆ ಬಂದಾಗ ಒಂದ್ಸರಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪರೋಟನೂ ಕೂಡ ಸಾಫ್ಟಾಗಿದೆ, ಅಲ್ಲೇ ನಿಮಗೆ ಬಿಸಿ ಬಿಸಿ ಮಾಡಿಕೊಡ್ತಾರೆ. ಬೋಟಿ ಪರೋಟ ಜೊತೆ ಸೇರಿಸ್ಕೊಂಡು ಹೇಗಿದೆ ಅಂತ ನಿಮಗೆ ತುಂಬ ಅದ್ಭುತವಾಗಿದೆ. ಟೇಸ್ಟ್ ಕೂಡ ಸಖತ್ತಾಗಿದೆ. ಪರೋಟಗೆ ಚಿಕನ್ ಫ್ರೈ, ಬೋಟಿ ಗೊಜ್ಜು ಸೂಪರಾಗಿರುತ್ತೆ. ಮತ್ತು ಬ್ಲೆಡ್ ಕೂಡ ಚೆನ್ನಾಗಿರುತ್ತೆ. ಪರೋಟ ಕೂಡ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಬೋಟಿ ಗೊಜ್ಜು ಕೂಡ ತುಂಬ ಟೇಸ್ಟಿಯಾಗಿದೆ. ಆರಾಮಾಗಿ ಫ್ರೆಂಡ್ಲಿ ಬಜೆಟ್ನಲ್ಲಿದೆ. ಈ ಕಡೆ ಬಂದಾಗ ಅವಲಹಳ್ಳಿ BDA ಪಾರ್ಕ್ BSNL ಆಫೀಸ್ ಕಾಂಪೌಂಡ್ ಪಕ್ಕದಲ್ಲೇ ಮಾಡ್ತಾರೆ. ಒಂದ್ಸರಿ ಟೇಸ್ಟ್ ಮಾಡಿ. ಚಪಾತಿಗೆ ಬೋಟಿ ಗೊಜ್ಜಂತೂ ಸೂಪರಾಗಿರುತ್ತೆ. ಪಬ್ಲಿಕ್ ಫುಲ್ ಡಿಮ್ಯಾಂಡ್ ಇದೆ. ಪಟಾಪಟ್ ಅಂತೆಲ್ಲ ಖಾಲಿ ಆಗ್ತಾ ಇರುತ್ತೆ. ಟೇಸ್ಟಿಯಾಗಿ ಇದೆ. ಪರೋಟನೂ ಸಾಫ್ಟಾಗಿದೆ. ಬೋಟಿ ಗೊಜ್ಜಂತೂ ಅದ್ಭುತವಾಗಿದೆ ಪರೋಟಗೆ. ಬೋಟಿ ಗೊಜ್ಜು, ಬ್ಲೆಡ್ಡು, ಸೇರುವ ಎಲ್ಲ ಥರ ಪರೋಟಗೆ ಸಖತ್ತಾಗಿರುತ್ತೆ. ಆದರೆ ಬೋಟಿ ಗೊಜ್ಜಂತೂ ಅದ್ಭುತವಾಗಿದೆ ಸ್ನೇಹಿತರೆ. ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಗಳಿದ್ದಾವೆ. ಟ್ರಾವೆಲ್ ಆಗಿದೆ, ಫುಡ್ ಹೋಟೆಲ್ಗಳಿದೆ, ನಾನ್ ವೆಜ್ಜು, ವೆಜ್ಜು ಎಲ್ಲ ಥರ ಹೋಟೆಲ್ಸ್ಗಳಿದ್ದಾವೆ. ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ. ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮಗೆ ಮಾಡಿ ತೋರಿಸ್ತಾ ಇರ್ತೀವಿ ಸ್ನೇಹಿತರೆ. ಹೀಗೆ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಾವು ಒಳ್ಳೊಳ್ಳೆ ವಿಡಿಯೋನ ಮಾಡ್ತಾ ಇರ್ತೀವಿ ಸ್ನೇಹಿತರೆ.